ಇನ್ನು ಮೂಡ ಹಗರಣಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಬೆಳವಣಿಗೆಗಳು ನಡೀತಾ ಇದೆ. ಒಂದ್ ಕಡೆ ಮೂಡಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿದೆ. 50-50ರ ಅನುಪಾತದಲ್ಲಿ ಕೊಡಲಾಗಿರುವಂತಹ ಸೈಟ್ಸ್ ವಿಚಾರ ಇದೆಲ್ಲವೂ ಕೂಡ ತಕರಾರಲ್ಲಿರುವಂತಹ ಸಂದರ್ಭದಲ್ಲೇ ಸ್ಥಳೀಯ ಸಂಸ್ಥೆಗಳ ಮುಖೇನವಾಗಿಯೇ ಸಾರ್ವಜನಿಕ ಸೇವೆ ಸಲ್ಲಿಸುವಂತ ನಿಟ್ಟಿನಲ್ಲಿ ನಿರ್ಧರಿಸಲಾಗಿದ್ದು, ಸ್ಥಳೀಯ ಸಂಸ್ಥೆಗಳಿಗೆ ಜವಾಬ್ದಾರಿ ಹಸ್ತಾಂತರ ಮಾಡೋದಕ್ಕೆ ಆದೇಶವನ್ನ ನೀಡಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಾಗೆ ಕ್ರಮ ವಹಿಸಿ ಅಂತ ಮೈಸೂರು ಡಿಸಿ ಸೂಚನೆಯನ್ನ ಕೊಟ್ಟಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಎಲ್ಲ ಸೇವೆ ಸ್ಥಗಿತ ಆಗಿದೆ, ಖಾತೆ ಕಂದಾಯ ಸೇರಿ ಎಲ್ಲ ಸೇವೆಗಳನ್ನ ಸ್ಥಗಿತ ಮಾಡಲಾಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಮೂಡ ಸ್ಥಳೀಯ ಸಂಸ್ಥೆಗಳ ಮುಖೇನವಾಗಿಯೇ ಸಾರ್ವಜನಿಕರ ಸೇವೆ ಕೊಡಿ ಅಂತ ಹೇಳ್ಕೊಂಡು ಡಿಸಿ ಲಕ್ಷ್ಮೀಕಾಂತ್ ರೆಡ್ಡಿ ಆದೇಶವನ್ನು ಹೊರಡಿಸಿದ್ದಾರೆ. ನಿವೇಶನ ಬಡಾವಣೆಗಳ ಖಾತೆಗೆ ಸ್ಥಳೀಯ ಸಂಸ್ಥೆಗಳಿಗೆ ಹಸ್ತಾಂತರ ಮಾಡಲಾಗಿದೆ. ಸ್ಥಳೀಯ ಆಡಳಿತ ಕೇಂದ್ರಗಳಿಂದ ಸಾರ್ವಜನಿಕರ ಖಾತೆ ಕಂದಾಯವನ್ನ ನೀಡುವಂತ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ.